ಸೊ ವಾಟ್ ನೆಕ್ಸ್ಟ್? ಈಗ ಏನು ನಾವು ಗಿಡಗಳಿಗೆ ಟೆಕ್ನಾಲಜಿ ಮಾಡಿದೀವೋ ಅದೇ ಸಿಮಿಲರ್ ಬಯೋಟೆಕ್ನಾಲಜಿನೇ ಇದನ್ನೆಲ್ಲ ಕ್ರಿಯೇಟ್ ಮಾಡ್ತಾ ಇರೋದು. ಅದರಲ್ಲಿ ಇವಾಗ ಒಂದು ಪೇಷಂಟ್ ICUಗೆ ಅಡ್ಮಿಟ್ ಆಗ್ತಾರೆ. ಓಕೆ, ICUಗೆ ಅಡ್ಮಿಟ್ ಆದಾಗ ಟಿಪಿಕಲಿ ಬಾಡಿಲಿ ಇನ್ಫೆಕ್ಷನ್ ಇರುತ್ತೆ. ಯಾವ ಆ್ಯಂಟಿಬಯೋಟಿಕ್ ಕೊಡಬೇಕು ಅಂತ ನೋಡಬೇಕು ಅಂತಂದರೆ ಯೂರಿನ್ ಕಲ್ಚರ್ ಟೆಸ್ಟ್ ಮಾಡ್ತಾರೆ. ಇಟ್ ಟೇಕ್ಸ್ ಅಬೌಟ್ 72 hours ಇವತ್ತಿನ ಟೆಕ್ನಾಲಜಿಯಲ್ಲಿ. 72 ಅವರ್ಸಲ್ಲಿ ಆ ಟೆಸ್ಟ್ ರಿಸಲ್ಟ್ ಬಂದಮೇಲೆ ಯಾವ ಆ್ಯಂಟಿಬಯೋಟಿಕ್ ಕರೆಕ್ಟಾಗಿ ಕೊಡಬಹುದು ಅಂತ ಡಿಸೈಡ್ ಮಾಡ್ಬೋದು. ಅಷ್ಟರೊಳಗೆ 3 days ಒಬ್ಬ ಕ್ರಿಟಿಕಲಿ ಇಲ್ ಪೇಷಂಟ್ ಕತೆ ಏನಾಗಬೇಕು. ICUಗೆ ಸೇರೋದೇ ನಾವು ಕ್ರಿಟಿಕಲಿ ಇಲ್ಲಾದಾಗ. 3 ದಿನದಲ್ಲಿ ನನ್ನ ಸ್ವಂತ ತಾಯಿಗಾಗಿದೆ ಅನುಭವ. ಇನ್ಫೆಕ್ಷನ್ ಇತ್ತು, ಯಾವುದೋ ಆ್ಯಂಟಿಬಯೋಟಿಕ್ ಕೊಟ್ಟರು, 3 ದಿವಸ ಆದಮೇಲೆ ಆ ಆ್ಯಂಟಿಬಯೋಟಿಕ್ ವರ್ಕ್ ಆಗ್ತಾ ಇಲ್ಲ ಅಂತ ಗೊತ್ತಾಯಿತು. ಸೊ ಫಾರ್ ದ್ಯಾಟ್ ವಿ ಹ್ಯಾವ್ ಅ ಸೊಲ್ಯೂಷನ್. 8 ಅವರ್ಸಲ್ಲಿ ನಮ್ಮ ಮೀಡಿಯಾ ಪ್ಲೇಟ್ಸ್ ಇದೆ, ರ್ಯಾಪಿಡ್ ಮೀಡಿಯಾ ಅಂತ. 72 ಅವರ್ಸಲ್ಲಿ ಬರೋ ರಿಸಲ್ಟು 8 ಅವರ್ಸಲ್ಲಿ ಬರುತ್ತೆ. ದಿಸ್ ಇಸ್ ಅಗೈನ್ ಅ ಲೈಫ್ ಸೇವರ್. ಸೊ ಬೇಸಿಕ್ಲಿ ನಾವು ಈ ಮೀಡಿಯಾ ಪ್ಲೇಟ್ಸು ಇದೆಲ್ಲ ಲ್ಯಾಬ್ಸಲ್ಲೂ ಅವೈಲೇಬಲ್ ಆಗಿರೋ ಥರ ನೀವು ಮಾಡಿಬಿಟ್ರೆ ಹೌದು, ಅವ್ರು ಯಾವುದೇ ಲ್ಯಾಬಲ್ಲಿ ಹೋಗಿ ಇದು ಮಾಡಿದ್ರು ಅದು ಆಕ್ಸೆಸಿಬಲ್ ಆಗೋಗ್ಬಿಡುತ್ತೆ. ಆಗುತ್ತೆ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.